ವಂದನೆ ನಿಮಗೆ ಆರಾಧನೆ ಯೇಸುವೆ, ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಮಯದಲ್ಲಿ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮೆಲ್ಲರನ್ನು ಈ ಬೈಬಲ್ ಗ್ರಂಥದ ವಾಕ್ಯವನ್ನು ಆಲಿಸಲು ಧ್ಯಾನಿಸಿ ಅದನ್ನು ನೀವು ಅನುಭವಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುವಾಗ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹಲ್ಲೆಲೂಯ. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು, ಇವನು ಕೂಡ ಅಬ್ರಾಮನ ವಂಶಕ್ಕೆ ಸೇರಿದವನಲ್ಲವೇ? ಇಂದು ಈ ಮನೆ ಉದ್ಧಾರವಾಯಿತು, ಇವನು ಕೂಡ ಅಬ್ರಾಮನ ವಂಶಕ್ಕೆ ಸೇರಿದವನಲ್ಲವೇ? ಈ ಮನೆ ಉದ್ಧಾರವಾಗಬೇಕಾದರೆ, ಈ ಮನೆ ಫಲಿಸಬೇಕಾದರೆ, ಈ ಮನೆಯಲ್ಲಿ ಉತ್ಪತ್ತಿಯಾಗಬೇಕಾದರೆ, ಈ ಮನೆಯಲ್ಲಿ ಸಂತಾನದ ಭಾಗ್ಯಗಳು ಉತ್ಪತ್ತಿಯಾಗಬೇಕಾದರೆ, ಈ ಮನೆಯಲ್ಲಿ ಪ್ರಾರ್ಥನೆಯ ಆ ಸ್ವರವು ಮೊಳಗಬೇಕಾದರೆ, ಈ ಪ್ರಾರ್ಥನೆಯ ಗುಣಗಳು ಅವರಲ್ಲಿ ಬರಬೇಕಾದರೆ, ಆ ಪ್ರಾರ್ಥನೆಯ ಶಕ್ತಿ ಅವರಲ್ಲಿ ಬರಬೇಕಾದರೆ, ಪ್ರಾರ್ಥನೆಯ ಜ್ವಾಲೆಗಳು ಅವರಲ್ಲಿ ಬರಬೇಕಾದರೆ, ದೇವರು ಆ ಕುಟುಂಬದಲ್ಲಿ ನೆಲೆಸಿರಬೇಕು. ದೇವರು ಆ ಕುಟುಂಬದಲ್ಲಿ ಕ್ರಿಯೆ ಮಾಡಬೇಕು. ದೇವರು ಆ ಕುಟುಂಬದಲ್ಲಿ ಅನ್ಯೋನ್ಯತೆ ಜೀವನ ಮಾಡುವ ಆ ಕೃಪೆಗಳನ್ನು ನೀಡಬೇಕು. ಆಗ ಮಾತ್ರ ಆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ, ನೆಮ್ಮದಿ ಇರುತ್ತದೆ, ಒಂದು ರೀತಿಯ ಸಂತೋಷವಿರುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಮನೆ ಎಲ್ಲಿ ಯಾವ ರೀತಿಯಾಗಿ ಕಟ್ಟಲ್ಪಡುತ್ತದೆ? ಒಂದು ಮನೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನಿದ್ದರೂ ಒಂದು ಮನೆ ಕಟ್ಟಲ್ಪಡುತ್ತದೆ. ಆದಾಮ್ ಅವ್ವಳಿಂದ ಮನೆ ಕಟ್ಟಲ್ಪಟ್ಟಿತು ಎಂಬುದನ್ನು ನೋಡ್ತೇವೆ. ಆದಾಮ್ ಅವ್ವಳು ಜೀವಿಸಿದ ಅಂದಿನಿಂದ ಆದಾಮ್ ಅವಳಿಂದ ಒಂದು ಮನೆಯ ವಾತಾವರಣ ಪ್ರಾರಂಭವಾಯಿತು ಎಂಬುದು ನೋಡ್ತೇವೆ. ಮನುಷ್ಯನು ಹೋಗುತ್ತಾ ಆತನು ಜೀವಿಸಿದ ದಿನಗಳು ಹುಲ್ಲು ತೆಗೆದುಕೊಂಡು ಮನೆ, ಆಮೇಲೆ ಅದೇ ರೀತಿಯಾಗಿ ನಾವು ನೋಡುವಾಗ ಈ ಮಣ್ಣಿನಿಂದಲೇ ಅವನು ತಯಾರು ಮಾಡಿದ ಇಟ್ಟಿಗೆ, ಮಣ್ಣು, ಸಿಮೆಂಟು ಹಲವಾರು ಕಂಡುಹಿಡಿದು ಮನುಷ್ಯನು ಮನೆಯನ್ನು ಭದ್ರವಾಗಿ ಕಟ್ಟಿಕೊಂಡಿದ್ದಾನೆ ಎಂಬುದು ನೋಡ್ತೇವೆ. ಅದೇ ಇವರು ಹೇಳ್ತಾರೆ, ನಿನ್ನ ಮನೆಯು ಎಲ್ಲಿಯಾದರೂ ಮಣ್ಣಿನಲ್ಲಿ ನೀನು ಕಟ್ಟಿದಾಗ, ಮರಳಿನಲ್ಲಿ ನೀನು ಮನೆ ಕಟ್ಟಿದಾಗ, ಅದು ಗಾಳಿ ಬಂದಾಗ, ಮಳೆ ಬಂದಾಗ ಅದು ಕುಸಿದು ಬೀಳುತ್ತದೆ. ಆ ಮನೆಗೆ ಶಕ್ತಿ ಇಲ್ಲದಂತಾಗುತ್ತದೆ. ತಡೆಯತಕ್ಕಂಥ ಗಾಳಿಗೆ ಮಳೆಗೆ ಶಕ್ತಿ ಇಲ್ಲ. ಅದೇ ನೀನು ಒಂದು ಬಂಡೆಯ ಮೇಲೆ ನಿನ್ನ ಮನೆಯನ್ನು ಕಟ್ಟಿದಾಗ ಅದು ಎಷ್ಟೇ ಗಾಳಿ ಬರಲಿ, ಎಷ್ಟೇ ಮಳೆ ಬರಲಿ ಭದ್ರವಾಗಿರುತ್ತದೆ. ಏಕೆಂದರೆ ಅದರ ತಳಪಾಯವು ಭದ್ರವಾಗಿದೆ. ಅದರ ತಳಪಾಯವು ಕುಸಿಯಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರರೇ, ಮನೆ ಕಟ್ಟುವವರು ಅವರು ಪಾಯ ಹಾಕುವಾಗ 5 ಫ್ಲೋರ್ ಅಥವಾ 8 ಫ್ಲೋರ್ 10 ಫ್ಲೋರಿಗೆ ಪಾಯ ಹಾಕ್ತಾರೆ. ಅದಕ್ಕೆ ತಕ್ಕ ಹಾಗೆ ಕೆಳಗಡೆ ಅವರು ಸಿಮೆಂಟು ಮಣ್ಣನ್ನು ಅದಕ್ಕೆ ಸುರಿದು ಅದನ್ನು ಭದ್ರಪಡಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಸಹ ಒಂದು ಮನೆ ಕಟ್ಟಬೇಕಾದರೆ ಆ ಮನೆಗೆ ಗಂಡ ಹೆಂಡತಿಯನ್ನು ಅವರು ಇಟ್ಟಾಗ ಗಂಡ ಹೆಂಡತಿಯು ಆ ಮನೆಯನ್ನು ಯಾವ ರೀತಿಯಾಗಿ ಶೃಂಗರಿಸುತ್ತಾರೆ, ಅವರಿಗೆ ಬೇಕಾದ ಚೇರುಗಳು, ಅವರಿಗೆ ಆ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ. ಆ ಮನೆಯಲ್ಲಿ ಹಲವಾರು ರೀತಿಯ ಕಾರ್ಯಗಳು ನಡೆಯುತ್ತದೆ. ಯಾವ ಕಾರ್ಯಗಳು? ಕಿಚನ್ನಲ್ಲಿ ಅವರಿಗೆ ಆಹಾರ ನಡೆಯುತ್ತದೆ,
ಅಲ್ವಾ? ಹಾಲಿನಲ್ಲಿ ಹಲವಾರು ಚೇರುಗಳನ್ನಿಟ್ಟು ಬಂದು ಕುಳಿತುಕೊಳ್ಳಿ ಬರುವವರಿಗೆ ಒಂದು ಕಡೆ ಬೆಡ್ರೂಮ್ ಇರುತ್ತದೆ, ಮಲಗಲಿಕ್ಕೆ ಒಳ್ಳೆ ನಿದ್ರೆ ಮಾಡಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಿಯರೇ, ಈಗ ನೋಡಿ, ಒಂದು ಮನೆಯಲ್ಲಿ ಈ ರೀತಿಯಾಗಿರಬೇಕಾದರೆ ದೇವರು ರೂಪಿಸಿದ ಮನೆ ಪರಿಶುದ್ಧವಾಗಿ ಇರುತ್ತದೆ. ದೇವರು ರೂಪಿಸಿದ ಆ ಮನೆಯನ್ನು ಯಾರು ಹಿಡಿಯುತ್ತಾರೆ? ಸೈತಾನನು ಆಚೆ ಈಚೆ ನೋಡ್ತಾ ಇರ್ತಾನೆ. ಇವರಿಬ್ಬರು ಮನೆ ಕಟ್ಟಿ ಸಂತೋಷವಾಗಿಯೂ ಆನಂದವಾಗಿಯೂ ಒಳ್ಳೆ ರೀತಿಯಾಗಿದ್ದಾಗ ಅವರಿಬ್ಬರಲ್ಲಿ ಜಗಳಗಳನ್ನು, ತೊಂದರೆಗಳನ್ನು, ತೊಡಕುಗಳನ್ನು ಕೊಟ್ಟು ಅವರನ್ನು ಬಿಡಿ ಬಿಡಿ ಮಾಡಿ ಆ ಮನೆಯಲ್ಲಿ ಶಾಂತಿ ಇಲ್ಲದಾಗೆ ಮಾಡುವ ಸೈತಾನನ ಕ್ರಿಯೆಗಳು ಈ ಲೋಕದಲ್ಲಿ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅವರ ಮೇಲೆ ಇವರು ಹೇಳುವುದು, ಇವರ ಮೇಲೆ ಅವರು ಹೇಳುವುದು, ಆ ಸ್ನೇಹಿತನ ಮೇಲೆ ಈ ಸ್ನೇಹಿತರು ಹೇಳುವುದು, ಈ ಸ್ನೇಹಿತನ ಮೇಲೆ ಆ ಸ್ನೇಹಿತರು ಹೇಳುವುದರಿಂದ ಮನೆಗಳು ಒಡೆದು ಪುಡಿ ಪುಡಿಯಾಗುವ ಸಂದರ್ಭಗಳು ಮನುಷ್ಯನಿಂದಲೂ ಅದು ಸಾಧ್ಯವಾಗಿದೆ. ಪ್ರೀತಿಯ ಸಹೋದರ ಸಹೋದರರೇ, ಒಂದು ಮನೆ ಅಂದ ಮೇಲೆ ಆ ಮನೆಯಲ್ಲಿರುವ ಇಬ್ಬರಾಗಲಿ 5 ಜನರಾಗಲಿ ದೇವರು ಹೇಳ್ತಾರೆ, ಸಮಾಧಾನವಾಗಿ ಬದುಕಲಿಕ್ಕೆ ನೀವು ಇಷ್ಟಪಡಿ, ಸಂತೋಷವಾಗಿ ಇಷ್ಟಲು ಪಡಿ. ಒಂದು ಕುಟುಂಬಕ್ಕೆ ನೀವು ಕೊಟ್ಟಿರುವ ಅಣ್ಣ ತಮ್ಮಂದರು, ಅಕ್ಕ ತಂಗಿರನ್ನು, ನಾನು ತಂದೆ ತಾಯಿಗಳನ್ನು ಕೊಟ್ಟಾಗ ನಿಮ್ಮಲ್ಲೇ ಒಮ್ಮನಸ್ಸು ಇಲ್ಲದಾಗ, ನಿಮ್ಮಲ್ಲೇ ಭೇದ ಭಾವಗಳು ಹುಟ್ಟಿದಾಗ ನಾನು ಯಾವ ರೀತಿ ನೆಲೆಸಲಿ ಅಲ್ಲಿ? ನಿಮ್ಮಲ್ಲಿ ಒಗ್ಗಟ್ಟು ಬಂದಾಗ ನಾನು ಅಲ್ಲಿ ನೆಲೆಸುವನು, ನಿಮ್ಮ ಮನೆಯನ್ನು ನಾನು ಕಟ್ಟಲು ನಿಮಗೆ ಒಂದು ಶಕ್ತಿಯನ್ನು, ಒಂದು ಆಧಾರವಾಗಿ ನಾನು ನಿಮಗೆ ಇರುವೆನು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನೋಡಿ, ಆ ವಾಕ್ಯ ಹೋದಾಗ ಯೇಸು ಹೇಳಿದರು, ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಯೇಸು ಹೇಳಿದ್ರಿ, ಮನೆ ಉದ್ಧಾರವಾಯಿತು ಎಂದಾಗ ದೇವರು ಹೇಳಿದಾಗ ಹೋದರೆ ಈ ಮನೆಯು ಅಬ್ರಾಮನ ತರ ವಂಶದವರ ತರ ಇದೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅದರಲ್ಲಿ ನಾವು 8ನೇ ವಾಕ್ಯಕ್ಕೆ ನಾವು ಹೋದಾಗ, ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 8ನೇ ವಾಕ್ಯವನ್ನು ಹೋದಾಗ, ಜಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ನಾನು ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ನಾನು ಹಿಂದಕ್ಕೆ ವಾಪಸ್ ಕೊಡುತ್ತೇನೆ ಎಂದು ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ಯಾರ್ದಾದರೂ ನಾನು ಹಣವನ್ನು ಕಸಿದಿದ್ದರೆ, ಮೋಸದಿಂದ ಸಂಪಾದನೆ ಮಾಡಿದ್ದರೆ, ಪ್ರಿಯರೇ, ಯಾವುದೇ ಹಣವಾಗಲಿ, ನೀವು ಮೋಸದಿಂದ ಸಂಪಾದನೆ ಮಾಡಿದ ಹಣವು ನಿಮ್ಮನ್ನು ಹಲವಾರು ರೀತಿಯ ತೊಂದರೆ ತೊಡಕುಗಳಿಗೆ ಸಿಕ್ಕಾಕುವ ಸಂದರ್ಭಗಳು ತಾವಾಗಿಯೇ ನಾವು ಮಾರ್ಪಡಿಸಿಕೊಳ್ಳುತ್ತೇವೆ. ಏಕೆಂದರೆ ನೀನು ದುಡಿಯುವ ಹಣವು ನ್ಯಾಯದಿಂದಲೂ ಸತ್ಯದಿಂದಲೂ ನೀತಿಯಿಂದಲೂ ಇರಬೇಕೆಂಬುದೇ ದೇವರಿಗೆ ಇಷ್ಟ. ಏಕೆಂದರೆ ನೀನು ಕಡಿಮೆ ಹಣವನ್ನು ಸಂಪಾದನೆ ಮಾಡಿ ದೇವರನ್ನು ಕೇಳಿದಾಗ, ಕಷ್ಟಪಟ್ಟು ನೀನು ಕೆಲಸ ಮಾಡಿದಾಗ ದೇವರು ನಿನ್ನನ್ನು ಒಂದೊಂದು ಮೆಟ್ಟಿಲು ಮೇಲಕ್ಕೆ ಎತ್ತಿ ಈ ದೇಶದಲ್ಲಿ ನಿನ್ನನ್ನು ನಿಲ್ಲಿಸುವರು ಎಂಬುದನ್ನು ಮರೆಯಬೇಡ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ, ದೇವಾದ ದೇವನೇ. ಅಲ್ಲಿ ನೋಡಿ, ಇಲ್ಲಿ ಹೇಳ್ತಾನೆ ಜಕಾಯನು, ನಾನು ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿದರೆ ಆ ಮೋಸ ನಾನು ಮಾಡುವುದಿಲ್ಲ, ಆ ಮೋಸ ಮಾಡಿದರೆ ನನ್ನನ್ನು ಕ್ಷಮಿಸಿಬಿಡಿ. ಪ್ರಿಯರೇ, ಈ ಸಮಯದಲ್ಲಿ ಜಕಾಯನು ಈ ರೀತಿ ಹೇಳಬೇಕಾದರೆ, ಜಕಾಯನು ಯೇಸು ಸ್ವಾಮಿಯನ್ನು ನೋಡಲು ತವಕ ಪಡುತ್ತಿದ್ದನು ಎಂಬುದನ್ನು ನೋಡ್ತೇವೆ. ಆತನು ಒಂದು ಗಿಡ್ಡ ವ್ಯಕ್ತಿ. ಆತನು ಯಾವುದೇ ರೀತಿಯಿಂದ ಹಣ ಸಂಪಾದನೆ ಮಾಡಿದ್ದರೂ, ಈ ಲೋಕದ ಹಣದ ಹಿಂದೆ ಹೋಗಿದ್ದರೂ, ಯೇಸುವನ್ನು ಯಾರು ಹೇಳಿದಾಗ ತಿಳಿದುಕೊಂಡನು. ಆತನಿಗೆ ಹಣದ ಹಿಂದೆಯೇ ಆತನು ಇದ್ದನು. ಅವನಿಗೆ ಈ ಲೋಕದ ಚಿಂತೆ ಇರಲಿಲ್ಲ. ಯಾವಾಗ ಜಕಾಯನು ಆ ಯೇಸುವನ್ನು ತಿಳಿದುಕೊಂಡನೋ, ಅರಿತುಕೊಂಡನೋ, ಆತನ ಮನಸ್ಸಿನಲ್ಲಿ ಇಟ್ಟುಕೊಂಡನೋ, ಆತನ ಕುಟುಂಬದಲ್ಲಿ ಬರಮಾಡಿದನೋ, ಆತನ ಮನಸ್ಸಿನಲ್ಲಿ ಬರಮಾಡಿಕೊಂಡನು ಆತನ ಕುಟುಂಬಕ್ಕೆ, ಆಗ ದೇವರು ಹೇಳ್ತಾರೆ, ಈ ಕುಟುಂಬವು
ನಾನಿದ್ದೇನೆ, ಆಶೀರ್ವದಿಸಲ್ಪಡಲಿ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯ. ಜಕ್ಕಾಯನು ಯಾವುದೇ ರೀತಿಯಿಂದ ನಾನು ಓಡುವಾಗ ಆ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಯೇಸು ಸ್ವಾಮಿ ಅದರ ಆದಿ ಬೀದಿಯಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯನು ಎಂಬುವವನು ಸುಂಕ ವಸೂಲಿಯವರ ಮುಖಂಡನಾಗಿದ್ದನು ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಯೇಸು ಯಾರು? ಈತನು ಎಲ್ಲಿದ್ದಾನೆ? ಈತನು ಎಲ್ಲಿಂದ ಬಂದಿದ್ದಾನೆ? ಈತನ ಹೆಸರು ಕೇಳಿದಾಗ ನನ್ನ ಶರೀರದಲ್ಲಿ ಅದು ಉದ್ಭವ ಮಾಡುತ್ತಿದೆ. ಆತನನ್ನು ನೋಡುವ ಹಂಬಲ ನನ್ನಲ್ಲಿ ಉಕ್ಕಿ ಬಂದಿದೆ. ಯೇಸು ಎಂಬ ಹೆಸರು ನನ್ನ ಬಾಯಿಂದ ನುಡಿದ ತಕ್ಷಣ ಅವರ ಸ್ಪರ್ಶವು ನನ್ನಲ್ಲಿ ಬೇರೂರಿದೆ. ಯೇಸು ಆಗಲೇ ನನ್ನಲ್ಲಿ ಕ್ರಿಯೆ ಮಾಡುತ್ತಿದ್ದಾರೆ. ಆಗಲೇ ಆಸೆ ಆಕಾಂಕ್ಷೆಗಳು ಆತನಲ್ಲಿ ಬೇರೂರಿದೆ. ಜಕ್ಕಾಯನಲ್ಲಿ ಬೇರೂರಿದ ಆ ಯೇಸುವಿನ ವಾಕ್ಯ, ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಎಂದರೆ ನಮಗೆ ಬಲ ಬರುವ ಯೇಸುವಿನ ವಾಕ್ಯ. ಪ್ರೀತಿಯ ಸಹೋದರ ಸಹೋದರರೇ, ಯೇಸುವೆ ಈ ಲೋಕವನ್ನು ಸೃಷ್ಟಿ ಮಾಡಿದರು ಎಂಬುದನ್ನು ನೋಡ್ತೇವೆ. ಯೇಸುವೆ ಜಕ್ಕಾಯನನ್ನು ಸೃಷ್ಟಿ ಮಾಡಿದನು. ಅದೇ ಜಕ್ಕಾಯನು ಯೇಸುವನ್ನು ನಾನು ನೋಡಬೇಕಲ್ಲ ಎಂದು ಆತನಲ್ಲಿ ಹಂಬಲ ಹೆಚ್ಚಾಗುತ್ತಿದೆ. ಒಂದು ಆಸೆ ಹೆಚ್ಚಾಗುತ್ತದೆ, ಒಂದು ಉರುಪು ಹೆಚ್ಚಾಗುತ್ತದೆ. ಯೇಸುವನ್ನು ನೋಡಬೇಕೆಂಬ ಆಸೆಯಿಂದ ಆತನು ಕಾಯುತ್ತಿದ್ದಾನೆ ಎಂಬುದನ್ನು ನೋಡ್ತೇವೆ. ಆದರೆ ಜಕ್ಕಾಯನು ಅಂದು ಒಂದು ಗಿಡ್ಡ ವ್ಯಕ್ತಿ. ಆತನು ಜಕ್ಕಾಯನು ಆ ಗುಂಪಿನಲ್ಲಿ ನೋಡುವಾಗ ಯೇಸು ಯಾರೆಂಬುದು ನಾನು ಹೇಗೆ ಕಂಡುಹಿಡಿಯಲಿ ಎಂದು ಆತನಿಗೆ ಒಂದು ಆಲೋಚನೆ ಬಂದಿತು. ಈ ಜನರು ಎಲ್ಲ ಉದ್ದ 7 ಅಡಿ 8 ಅಡಿ ಇದ್ದಾರಲ್ಲ, ನಾನು ಒಬ್ಬ ಗಿಡ್ಡ ವ್ಯಕ್ತಿ, ಅವನು ಎಷ್ಟು 4 ಫೀಟ್ ಇದ್ದಾನೇನೋ ಗೊತ್ತಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರರೇ, ಗಿಡ್ಡ ವ್ಯಕ್ತಿ ಅಂದ ಮೇಲೆ ನಾನು ಯಾವ ರೀತಿ ನೋಡುವುದು ಯೇಸುವನ್ನು? ಯೇಸು ಎಂದು ಆತನು ನುಡಿದ ತಕ್ಷಣ ಯೇಸುವಿನ ಶಕ್ತಿ, ಯೇಸುವನ್ನು ನೋಡಬೇಕೆಂಬ ಪ್ರೀತಿ, ಯೇಸುವನ್ನು ನೋಡುವ ಆಸೆ ಆತನಲ್ಲಿ ಆಗಲೇ ಬೇರೂರಿತು. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು, ಒಂದು ಆಸೆ ಅವನದು, ಒಂದು ಗುರಿ ಅವನದು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಆದರೆ ಅವನು ಗಿಡ್ಡ ವ್ಯಕ್ತಿ. ಆದರೆ ಗಿಡ್ಡ ವ್ಯಕ್ತಿ ಯಾವ ರೀತಿ ನೋಡುವುದು? ಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಆತನು ಪ್ರಯತ್ನಿಸಿದನು. ಆ ಜಂಗುಳಿಯ ಗುಂಪಿನಲ್ಲಿ ನಾನು ಯಾವ ರೀತಿಯಾಗಿ ಯೇಸುವನ್ನು ನೋಡಬೇಕು ಎಂದು ಆತನು ಹಂಬಲಿಸಿದನು, ಪ್ರಯತ್ನ ಮಾಡಿದನು, ಸತ್ಕರಿಸಿದನು ಆತನು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಆದರೂ ಸಹ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಬಂದು ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು ಎಂಬುದನ್ನು ನೋಡಿದೆ. ಒಂದು ಆಲದ ಮರವನ್ನು ಹತ್ತಿದನು. ಯೇಸು ಬರುತ್ತಿದ್ದ ದಾರಿ ಓಡಿದನು, ಮುಂದೆ ಓಡಿ ಹೋಗಿ ಒಂದು ಆಲದ ಮರ ಮೇಲೆ ಕುಳಿತು ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಈ ದಿನ ನಾನು ನಿನ್ನ ಮನೆಯಲ್ಲಿ ತಂಗಬೇಕು ಅಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಆಹ್ವಾನಿಸಿ ಇದನ್ನು ನೋಡಿದವರೆಲ್ಲರೂ ಯೇಸು ಈ ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗ್ತಾನಲ್ಲ ಎಂದು ಗೊಣಗುಟ್ಟಿದರು. ಪ್ರಿಯರೇ, ಇಂದು ನಿಮ್ಮ ಗೊಣಗಾಟಗಳನ್ನು ಬಿಟ್ಟು ಬಿಡಿ. ಅವರಿಗೆ ಆಸ್ತಿ ಉಂಟು, ಇವರಿಗೆ ಆಸ್ತಿ ಉಂಟು, ಅವರಿಗೆ ಹೆಚ್ಚಿದೆ, ಇವರಿಗೆ ಕಡಿಮೆ ಇದೆ, ಇವರಿಗೆ ಕೆಲಸದಲ್ಲಿ ಜಾಸ್ತಿ ಬರುತ್ತದೆ, ಅವರಿಗೆ ಕೆಲಸದಲ್ಲಿ ಜಾಸ್ತಿ ಬರುತ್ತದೆ ಎಂಬುದನ್ನು ಗೊಣಗುಟ್ಟುವುದನ್ನು ಬಿಟ್ಟು ಬಿಡಿ. ನೀವು ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಿಕೊಡಿ. ಜಕ್ಕಾಯನು ಯಾವಾಗ ಯೇಸುವನ್ನು ನಂಬಿದನು, ಯೇಸು ಎಂಬ ನೋಡಬೇಕೆಂಬ ಹಂಬಲ ಅವನಿಗೆ ಬಂದಿತೋ ಅಂದೇ ಆ ಮನೆ ಬೆಳವಣಿಗೆ ಆಯಿತು ಎಂಬುದನ್ನು ನೋಡ್ತೇವೆ. ಜಕ್ಕಾಯನು ಎಷ್ಟೇ ಆತನು ಹಣವನ್ನು ಸಂಪಾದನೆ ಮಾಡಿ ಇಟ್ಟಿದರೂ
ತಕ್ಷಣ ಆತನು ಹೇಳ್ತಾನೆ, ನನಗೆ ಬಂದು ಕೊಟ್ಟಿರುವ ಆಸ್ತಿ ಪಾಸ್ತಿಗಳಲ್ಲಿ ಅರ್ಧ ಭಾಗವನ್ನು ನಾನು ಈ ಜನರಿಗೆ ಹಂಚಿಬಿಡುತ್ತೇನೆ ಎಂದು ಆತನು ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರಿಗಾದರೂ ನಾನು ಮೋಸ ಮಾಡಿದರೆ ನಾನು ಅವರಿಗೆ ಕ್ಷಮಾಪಣೆಯನ್ನು ಯಾಚಿಸುತ್ತೇನೆ. ಅವರಿಂದ ಏదో ನಾನು ಕಸಿದಿದ್ದರೆ ಅದರ 4ರಷ್ಟು ಅವರಿಗೆ ವಾಪಸ್ಸು ಕೊಟ್ಟು ನಾನು ಬಿಡುಗಡೆಯಾಗ್ತೇನೆ ಎಂದು ಪ್ರಿಯರೇ, ಎಂದು ನಾವು ದೇವಾಲಯಗಳಿಗೆ ಕೊಡುವ ಮಕ್ಕಳಾಗಿ ಹಣ ಇದ್ದರೆ ಮಾರ್ಪಡೋಣ. ದೇವರಿಗೆ ಸಲ್ಲತಕ್ಕದ್ದು ದೇವರಿಗೆ ಸಲ್ಲಬೇಕು. ನಿನ್ನ ಕುಟುಂಬಕ್ಕೆ ಸಲ್ಲಬೇಕಾದುದನ್ನು ದೇವರು ಆಶೀರ್ವದಿಸುವರು. ನಿನ್ನ ಮಕ್ಕಳನ್ನು ಆಶೀರ್ವದಿಸುವರು. ನಿನ್ನ ಕುಟುಂಬದಲ್ಲಿ ದೇವರಿಗೆ ಕೊಡುವ ಕರವಾಗಿ ನಿನ್ನ ಕರ ಮಾರ್ಪಟ್ಟಾಗ ನಿನ್ನ ಕುಟುಂಬದ ಬೆಳವಣಿಗೆಗಳು ಬೆಳೆದು ಉತ್ಪತ್ತಿಯಾಗಿ ನಿನ್ನ ಮಕ್ಕಳು ಉತ್ಪತ್ತಿಯಾಗಿ ಸಂಪಾದನೆ ಮಾಡುವರು ಎಂಬುದನ್ನು ಮರೆಯಬೇಡಿ. ಈ ಲೋಕದಲ್ಲಿ ದೇವರು ಕೊಟ್ಟ ಈ 24 ಗಂಟೆಯಲ್ಲಿ ನೀನು 8 ಅವರು 12 ಅವರು ದುಡಿದಾಗ ಆ ದುಡಿದ ಹಣವು ದೇವರು ಹೇಳ್ತಾರೆ, ನಾನು ಮಲ್ಟಿಫೈ ನಾನು ಮಾಡ್ತೇನೆ ನಿಮಗೆ. ನೀವು ಜಕ್ಕಾಯನಂತೆ ನೀವು ನನಗೆ ಮನಸ್ಸು ಕೊಡಿ. ಜಕ್ಕಾಯನು ಅರ್ಥಕೊಂಡನು ನಾನು ಯಾರು ಎಂಬುದನ್ನು. ಆತನೇ ಆಸೆ ಆಕಾಂಕ್ಷೆಗಳು ಹಣದಲ್ಲಿ ಇತ್ತು. ಆತನು ಬೇರೂರಿದನು ಹಣದಲ್ಲಿ. ಯೇಸುವನ್ನು ಅರಿತುಕೊಂಡನು. ಆತನು ಪರಿವರ್ತನೆಯಾದನು ಈ ಲೋಕಕ್ಕೆ. ಮನ ತಿರುಗಿದನು ಈ ಲೋಕಕ್ಕೆ. ಹಣದ ಆಸೆಯನ್ನು ಬಿಟ್ಟನು ಈ ಲೋಕದಲ್ಲಿ. ಆಸ್ತಿ ಪಾಸ್ತಿಯ ಆಸೆಯನ್ನು ಬಿಟ್ಟನು ಈ ಲೋಕದಲ್ಲಿ. ದೇವರು ಕೊಟ್ಟದರಲ್ಲಿ ಆಶೀರ್ವದಿಸಲ್ಪಡುತ್ತೇನೆ ಎಂದು ಆತನು ದೇವರಲ್ಲಿ ಭರವಸೆ ಇಟ್ಟನು, ಯೇಸುವನ್ನು ನಂಬಿದನು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಎಂದು ನೀವು ಸಹ ಈ ಲೋಕದಲ್ಲಿ ಆಸ್ತಿ ಪಾಸ್ತಿಗಳಿಗೆ ನೀವು ಬೇರೂರಿದ್ದರೆ ಬಿಡಿ ಅದನ್ನು. ನೀವು ಯೇಸುವಿನೊಟ್ಟಿಗೆ ಓಡಿರಿ. ದೇವರು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಆಶೀರ್ವದಿಸುವರು. ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವರು. ನಿಮ್ಮಲ್ಲಿರುವ ಕುಂದು ಕೊರತೆಗಳನ್ನು ಆಶೀರ್ವದಿಸುವರು ದೇವರು. ನಿಮಗೆ ಸಂತಾನದ ಭಾಗ್ಯಗಳನ್ನು ದೇವರು ಆಶೀರ್ವದಿಸುವರು. ನಿಮ್ಮನ್ನು ಕಷ್ಟದಿಂದ ಬೇರ್ಪಡಿಸಿ ಸಂತೋಷವಾಗಿ ಈ ಸಮಯದಲ್ಲಿ ಮಾರ್ಪಡಿಸುವರು ನಿಮ್ಮನ್ನು. ಪ್ರೀತಿಯ ಸಹೋದರ ಸಹೋದರರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನಲ್ಲಿಗೆ ಬಂದಿರಿ. ನಾನು ನಿಮ್ಮನ್ನು ಈ ಲೋಕದಲ್ಲಿ ನಾನು ಬೆಳೆಸುತ್ತೇನೆ. ಹೊರೆ ಹೊತ್ತವರೇ ಬನ್ನಿರಿ ನನ್ನಲ್ಲಿ ಬರುವವನು ನಾನು ತಳ್ಳಿಬಿಡುವುದಿಲ್ಲ. ನನ್ನ ಕರವು ಆತನ ಮೇಲೆ ಬಿದ್ದ ತಕ್ಷಣ ಆತನು ಆಶೀರ್ವದಿಸಲ್ಪಡುವನು. ಈ ಲೋಕದಲ್ಲಿ ದೇವರ ಕರ ಮುಟ್ಟಿದಾಗ, ದೇವರ ಆಶೀರ್ವಾದ ಬಂದಾಗ ಲೋಕದಲ್ಲಿ ಅವನು ಬಲಗೊಳ್ಳುವನು ದೇವರಲ್ಲಿ ಎಂಬುದನ್ನು, ಆತನ ಕುಟುಂಬವು, ಆತನ ಮಕ್ಕಳು, ಆತನ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡುವವು ಎಂದು ಪ್ರೀತಿಯ ಸಹೋದರ ಸಹೋದರರೇ, ದೇವನೇ ಈ ಸಮಯದಲ್ಲಿ ಅಪ್ಪ ನೀನು ಕೊಟ್ಟ ಎಷ್ಟೋ ಕುಟುಂಬಗಳಿಗೆ ಆಶೀರ್ವಾದಕ್ಕಾಗಿ ಸ್ತೋತ್ರ ಯೇಸುವೆ. ಗಂಡ ಹೆಂಡತಿಗೋಸ್ಕರ ನೀನು ಕೊಟ್ಟ ಆಶೀರ್ವಾದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಈ ಸಮಯದಲ್ಲಿ ಅಪ್ಪ ರೋಗಿಗಳು ನರಳುತ್ತಿದ್ದಾರೆ. ನಿನ್ನ ಆಶೀರ್ವಾದವು, ನಿನ್ನ ಮಹಿಮೆಯ ಶಕ್ತಿಯು ಅವರ ಮೇಲೆ ಈ ಸಮಯದಲ್ಲಿ ಇಳಿದು ಬರಲಿ ಸ್ವಾಮಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ವೇದನೆಗಳು, ದುಃಖಗಳು, ಒಬ್ಬೊಬ್ಬರು ಮನಸ್ಸು ಇಲ್ಲದರಾಗಿ ಅವರು ಸೈತಾನನು ಒಕ್ಕಿಯವರನ್ನು ಬೇರೆ ಮಾಡುತ್ತಿರುವ ಎಲ್ಲ ಸೈತಾನನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಿ ಆ ಕುಟುಂಬಗಳಿಗೆ ಒಂದಾಗಿ ಸೇರಲೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯುಕ್ಕು ರಾಬಾ ಶಕಿ ರಾಬಾ ಜಿಯಾ ತೊರಾಲಕ ರಾಬಾ ಎಲ್ಲ ಕುಟುಂಬಗಳನ್ನು ನಿನ್ನ ನಾಮದಲ್ಲಿ ನೀನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಹಾಲೆ ಲೂಯ್ಯ ದೇವಾದ ದೇವನೇ ಸ್ತೋತ್ರ ಅಪ್ಪ. ಕುಟುಂಬಗಳಲ್ಲಿ ಓ ದೇವರೇ ನೀನು ಆಶೀರ್ವಾದ ಮಾಡಿ ಕುಟುಂಬಗಳಲ್ಲಿರುವ ಯುವಕ ಯುವತಿಯರು ಅಪ್ಪ ಅವರನ್ನು ಆಶೀರ್ವಾದ ಮಾಡಪ್ಪ. ಯುವಕ ಯುವತಿಯರಲ್ಲಿರುವ ಕೆಟ್ಟ ಚಟಗಳು, ಕೆಟ್ಟ ದುರಾಭ್ಯಾಸಗಳು ಯೇಸುವಿನ ನಾಮದಲ್ಲಿ ಎಲ್ಲ ಕುಟುಂಬಗಳಲ್ಲಿರುವ ಯುವಕ ಯುವತಿಯರು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅವರಲ್ಲಿರುವ ಬೀಡಿ, ಸಿಗರೇಟ್ಗಳು, ಗಾಂಜಾಗಳು, ಹಲವಾರು ರೀತಿಯ ಕೆಟ್ಟ ಕಾರ್ಯಗಳು, ವ್ಯಭಿಚಾರ ಕಾರ್ಯಗಳು ಯೇಸುವಿನ
ಯೇಸುವಿನ ನಾಮದಲ್ಲಿ ಯುವಕರು ತೊಳೆಯಲ್ಪಡಲೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹಾಲೆ ಲೂಯ್ಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪ್ಪ ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಅಪ್ಪ ಎಲ್ಲ ಕುಟುಂಬಗಳಿರುವ ಯುವಕರು ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಗಂಡ ಹೆಂಡತಿಯನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆ ತಾಯಿಗಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಆ ಕುಟುಂಬಗಳಲ್ಲಿ ನಿನ್ನ ಆಶೀರ್ವಾದವು ಎಳೆದು ಬಂದು ಅವರನ್ನು ಒಗ್ಗಟ್ಟಾಗಿ ಜೀವಿಸುವ ಕೃಪೆ ಕರುಣೆ ನೀನು ನೀಡಿದ್ದಕ್ಕಾಗಿ ಸ್ತೋತ್ರ. ಹಾಲೆ ಲೂಯ್ಯ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್.